ಯಾವ ಬಡ ವ್ಯಕ್ತಿ ಮೂರೊತ್ತಿನ ಅನ್ನಕ್ಕೋಸ್ಕರ ದುಡಿಯುವಂಥ ಕೈಗೆ ಕೆಲಸ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ, ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಇಡೀ ದೇಶದ ಕಡು ಬಡವರಿಗೆ ಉಚಿತವಾಗಿ ನಾನು ಅಕ್ಕಿ ವಿತರಣೆ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಕೆ ಕಾಲಕ್ಕೆ ಕಳಿಸ್ತಾರೆ. ಅದೆಷ್ಟೇ ಕಷ್ಟ ಇದ್ದರೂ ಕೂಡ. ಆದರೆ ಇವರು ರಾಜ್ಯದಲ್ಲಿ ಎಷ್ಟು ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿ ಕೊಟ್ಟರು ಎಲ್ಲರೂ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತಪತ್ರವನ್ನು ಹೊರಡಿಸ್ತಿಲ್ಲ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದರೆ, 5,000 ಕೋಟಿ ಹಣವನ್ನು ಈ 5 ಗ್ಯಾರಂಟಿಗಳಿಗೆ ತಲುಪುವಂಥ ಹಣವನ್ನು ತಲುಪಿಸದೆ ಮರೆಮಾಚಿದ್ರು. ಆದರೆ ನಮ್ಮ ಪಕ್ಷದ ವಿಧಾನಸಭೆ ಸದಸ್ಯರುಗಳು ಅದರ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಹೌದು, 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಾವೆಲ್ಲ ನೋಡಿದ್ದೀವಿ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೂರಾರು ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಕಾಲಕ್ಕೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಜನರನ್ನು ಮರಳು ಮಾಡುವಂಥ ಯೋಜನೆಗಳನ್ನು ತರ್ತಾರೆ. ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆನೂ ಕೂಡ ಮಾತಾಡಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು, ಇದು ಸರ್ಕಾರದ ಅಧಿಕೃತ ಪತ್ರ, ನಿಮ್ಗೆ ಹೇಳ್ತೀನಿ ಏನು ಪತ್ರ ಅಂತೇಳಿ. 2021ರಲ್ಲಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತದೆ. ಇದೇ ಪತ್ರ BJP ಸರ್ಕಾರ ಇದ್ದಾಗಲೂ ಕೂಡ ಇದೇ ಸರ್ಕ್ಯುಲರ್ ಇತ್ತು. ನೀವು ಹತ್ರ ಬಂದರೆ ಗೊತ್ತಾಗತ್ತೇನೋ. ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೋಡಿದೆ, ದಿನಾಂಕ 10/2/2020. ಇಲ್ಲೇನಿದೆ, ಗ್ರಾಮಾಂತರ ಭಾಗದಲ್ಲಿ 12,000, ನಗರ ಭಾಗದಲ್ಲಿ 32,000, 17,000. ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನೀವು ಹೊರಡಿಸಿರ್ತಕ್ಕಂಥ ಪತ್ರ ಅಲ್ಲ, ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ. ಆಮೇಲೆ ಇಲ್ಲಿ ತನಕ ಇದೇನು ಬದಲಾವಣೆ ಆಗಲಿಲ್ಲ. 32,000 ಅಂತಿದೆ. BJP ಸರ್ಕಾರ ಇದ್ದಾಗ ಇದೇ 32,000 ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ನಾನು ಓದ್ಬಿಡ್ತೀನಿ. ಮೇಲೆ ಪ್ರಸ್ತಾವನೆಯನ್ನು ವಿವರಿಸಿರುವಂತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಜಾರಿಗೊಳಿಸುತ್ತಿರುವ ಮಾಸಿಕ ಯೋಜನೆಗಳಾದ, ಅಂದರೆ ಮಾಸಿಕ ಅಂದರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಅದು ಪದ ಅರ್ಥ ಆಗಲ್ಲ. ಮಾಸಿಕ ಅಂದರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದರೆ ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ
ಒಂದು ಬಾರಿ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ನೀಡುವಂಥ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈಗ ನೀವು ಹೇಳ್ಬೋದು, ಸಂಪಂಗಿಯವರು ಬೇಕಾಗಿ ನನ್ನ ಮೇಲೆ ನನ್ನ ಹೆಸರು ಬೆಳೆಸಲ್ಲ, ವಿರೋಧ ಪಕ್ಷದವರು ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನು ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನು ಕೊಡ್ತಾರೆ, ಅದನ್ನು ಮೀರಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂಥೇಳಿ ಭಾಳ ದುಃಖದಿಂದ ನೋವಿನಿಂದ ಈ ಕ್ಷೇತ್ರದ ಜನ ಅಮಾಯಕ ಜನರ ಮುಂದೆ ಅಳಲನ್ನು ತೋಡ್ಕೊಳ್ತಾರೆ. ಇದು ಸರ್ಕಾರ ಹೊರಡಿಸಿರೋ ಪತ್ರ ತಾನೇ, ಇಲ್ಲ ನಮ್ಮ ಆಫೀಸಿಂದ ಇಲ್ಲ ನಾನು ಟೈಪ್ ಮಾಡ್ಕೊಂಬಂದ್ರೆ ನಾನಿದು ಏನಿಲ್ವಲ್ಲ. ಈಗಿರಬೇಕಾದ್ರೆ ಮೊನ್ನೆ ತಹಸೀಲ್ದಾರ್ ಅವರ ಜೊತೆಯಲ್ಲಿ ಅಧಿಕಾರಿಗಳನ್ನು ಕರೆಸಿ ಸ್ವತಃ ಶಾಸಕರು ಅದಾಲತ್ ಕಾರ್ಯಕ್ರಮವನ್ನು ಮಾಡ್ತಾರೆ. ಬಹುಶಃ 18ನೇ ವಾರ್ಡಲ್ಲಿ ಇರ್ಬೋದು. ಅದಾಲತ್ತಲ್ಲಿ ಈ ಕ್ಷೇತ್ರದ ತಹಸೀಲ್ದಾರ್ ಹೇಳ್ತಾರೆ 1,32,000 ಆದಾಯ ಇದ್ದರೆ ಮಾತ್ರ ಆ ಆದಾಯವನ್ನು ಈಗ ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳಿದ್ರು. ನಿಜನಾ? ಸ್ವತಃ ತಹಸೀಲ್ದಾರ್, ದಂಡಾಧಿಕಾರಿ, ಯಾರೋ ರಾಜಕಾರಣಿಗಳು, ಮುಖಂಡಗಳು, ಕಾರ್ಯಕರ್ತರು ಮಾತಾಡಿದ್ರೆ ಅವರೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು. ತಹಸೀಲ್ದಾರೇ 1,20,000 ರೂಪಾಯಿ ಆದಾಯ ಇರಬೇಕು ಅಂತ ಹೇಳಿದ್ರೆ ಆದೇಶ ಏನಿದೆ? ಇಲ್ಲಿ ತನಕ ಇರ್ತಕ್ಕಂಥ ಆದೇಶ ಇದೆ 32,000 ರೂಪಾಯಿನೇ. ಈ 32,000 ರೂಪಾಯಿ ಇರ್ತಕ್ಕಂಥ ಆದಾಯದ ಮಿತಿಯ ಒಳಗಡೆ ನಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಪಡಿತರ ಚೀಟಿಯನ್ನು ಕೊಟ್ವಿ. ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ವಿ, ಹೊಸ ಕಾರ್ಡ್ಗಳನ್ನು ಕೊಟ್ವಿ, ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ವಿ. ಉದಾಹರಣೆಗೆ ನಾವು ಇಲ್ಲಿರ್ತೀವಿ, ಬೇರೆ ಇನ್ನೊಂದು ವಾರ್ಡ್ಗೆ ನಾವು ಹೋಗ್ಬೇಕಾದ್ರೆ ಮನೆ ಪರ ಸ್ಥಳಾಂತರ ಮಾಡಬೇಕು, ಆ ಡಿಪೋನಲ್ಲಿ ನಾವು ರೇಷನ್ ತಗೋಬೇಕು. ಹಂಗಾಗಿ ಆ ಸ್ಥಳಾಂತರಕ್ಕೂ ಕೂಡ ಅವಕಾಶ ಮಾಡಿಕೊಟ್ವಿ ನಮ್ಮ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂಥ 4,000 ರೇಷನ್ ಕಾರ್ಡ್ಗಳನ್ನು ತೆಗೆದಿದ್ದಾರೆ. ನೋಡಿದಿಲ್ಲ, ಇದು 4,000, 1, 2 ಅಲ್ಲ. ಒಂದು ಮನೆಯಲ್ಲಿ 4 ಜನ, 5 ಜನ, 6 ಜನ, 10 ಜನ ಇದ್ದಾರೆ. ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಕ್ಕೆ ಹೋದರೆ ಸುಮಾರು 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು, ನಾನಲ್ಲ ಅಂತ ಹೇಳ್ಬೋದು, ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣವೂ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರ ತಂದೆಯೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ನೀವು ಯಾವ ರೀತಿ ಯಾಮಾರಿ ಬರೀ ಅವರ ಸುಳ್ಳು ಭರವಸೆಗಳಿಗೆ ನನ್ನ ಮೇಲೆ ಆರೋಪ ಮಾಡಿದಂಥ ವಿಷಯಗಳನ್ನ ಎತ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ಟರಲ್ಲ, ಈ 4,000 ರೇಷನ್ ಕಾರ್ಡ್ ಕಿತ್ಕೊಳ್ಳೋದಕ್ಕ ಎಷ್ಟು ಜನರ ಮನೆಯಲ್ಲಿ ಇವತ್ತು ಅನ್ನ ಇಲ್ಲ? 4-5 ತಿಂಗಳಾಯ್ತು ಇವ್ರಿಗೆ ರೇಷನ್ ಹಾಕಿ. ಯಾರು ಕೇಳ್ತಾರೆ? ಪ್ರತಿ ಏರಿಯಾಗಳಿಗೆ ಹೋದಾಗ ಅವರು ಅಂಗ್ಲಾಚ್ಕೊಂಡು ಕೇಳ್ಕೊಳ್ತಾರೆ, ನಮ್ಮ ರೇಷನ್ ಕಾರ್ಡ್ ಕೊಡಿಸಿ, ಪೆನ್ಷನ್ ಕೊಡಿಸಿ. ನಿಮಗೆ ಇದು ಕಣ್ಕಾಣಲ್ವಾ? ಅದಾಲತ್ ಏನಕ್ಕೆ? ಇಲ್ಲಿ 32,000 ರೂಪಾಯಿ ಆದಾಯ ಮಿತಿ ಇದ್ರೆ ಸಾಕು ಅಂತೇಳಿ ಸರ್ಕಾರದ ಪತ್ರ ಇದೆ. ಈಗ ಇರ್ತಕ್ಕಂಥ ತಹಸೀಲ್ದಾರ್ ಹೇಳ್ತಾರೆ 1,20,000ಕ್ಕೆ ಆದಾಯ ಪ್ರಮಾಣ ಪತ್ರವನ್ನು ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪ್ಯಾರು? ಜನರದ ಇಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ BJP ಅವ್ರ? BJP ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಯಾವುದಕ್ಕಾದ್ರೂ ನಾವು ಕೈ ಹಾಕಿದ್ವಾ? ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ ಅನ್ನ ಸಿಕ್ಕಲ್ಲ, ಬರಗಾಲ ಬರ್ತದೆ, ಕೈಗೆ ಕೆಲಸ ಇಲ್ಲ, ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಾವು ಈ ಒಂದು ಯೋಜನೆಯನ್ನು ಕೊಡ್ತೀವಿ ಅಂತೇಳಿ ನಾವು ನಿರಂತರವಾಗಿ ಇದನ್ನು ಕೊಡ್ತಾ ಬಂದ್ವಿ ನಮ್ಮ ಸರ್ಕಾರ ಇದ್ದಾಗ.
ಆದರೆ ನೀವು ನಿಮ್ಮ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದರೆ KGF ತಾಲೂಕಿನ ಒಂದರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡರೇ, ಕಾರ್ಯಕರ್ತರೇ, ನೀವೇ ತಾನೇ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು. ನಿಮ್ಮನ್ನು ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್ಸು, BJP, JDS, RP, ADMK, DMK ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥವರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. 4,000 5 ಇಟ್ಕೊಂಡ್ರು ಕೂಡ 5 4 20,000 ಜನರ ಬದುಕಿನಲ್ಲಿ ಇವತ್ತು ನೀವು ಚೆಲ್ಲಾಟ. ಎಲ್ಲೋಗೋದಿಗಾರು ರೇಷನ್ ತಗೊಳ್ಳೋಕ್ಕೆ? ಡಿಪೋಗೆ ಹೋದರೆ ನಿಮ್ಮದು ತೆಗೆದಾಕಿದೆ, ಕೊಡಲ್ಲ ಹೋಗಿ ಅಂತಾರೆ. ಈ ರೇಷನ್ ಕಾರ್ಡ್ ತೆಗೆದಿರೋದ್ರಿಂದ ಇದರಿಂದ ಆಗುವಂಥ ತೊಂದರೆಗಳು ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಪೆನ್ಷನನ್ನು ಸರ್ಕಾರ ಸೌಲಭ್ಯಗಳನ್ನು ನೀವು ತಗೊಳ್ಳೋಕ್ಕಾಗೋದಿಲ್ಲ. ಯಾವುದೇ ರೀತಿಯ ಪೆನ್ಷನನ್ನು ಸರ್ಕಾರದ ಯೋಜನೆಗಳನ್ನು ನೀವು ತಗೊಳ್ಳೋಕ್ಕಾಗೋದಿಲ್ಲ. ಮತ್ತು ಇವರು ಗ್ಯಾರಂಟಿಗಳು ಕೊಟ್ಟರಲ್ಲ, ಈ ಕಾರ್ಡ್ ತೆಗೆದಿರೋದ್ರಿಂದ ಈ 5 ಗ್ಯಾರಂಟಿಗಳಲ್ಲಿ ಯಾರೂ ಬೆನಿಫಿಷರಿ ಆಗಲ್ಲ, ಫಲಾನುಭವಿಗಳೇ ಆಗೋದಿಲ್ಲ. ಇಮಿಡಿಯೇಟ್ ಅದು ರದ್ದಾಗುತ್ತೆ. ರದ್ದಾಗಿದೆ, ಇದು ರದ್ದಾಗ್ಬಿಟ್ಟಿದೆ. ಆನಂತರ ಉದಾಹರಣೆಗೆ ರೈತನಿಗೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ, ನಾವು ಉದಾಹರಣೆಗೆ ಒಂದು ಹೇಳ್ತೀವಿ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ಇದೆಯಾ ಅಂತೇಳಿ ಆ ನಿಗಮದ ವ್ಯವಸ್ಥಾಪಕರು ಇಲ್ಲ ಕಾರ್ಯದರ್ಶಿಗಳು ಫೀಲ್ಡ್ ಆಫೀಸರು ಕೇಳ್ತಾರೆ. ನಿಮ್ಮ ಹತ್ರ ಈ ರೇಷನ್ ಕಾರ್ಡೇ ಇಲ್ಲ ಅಂತ ಹೇಳಿದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ನಿಮ್ಗೆ ಎಲ್ಲಿ ಬರುತ್ತೆ? ಇದು ನಮ್ಮ ಕ್ಷೇತ್ರದ ಜನರ ಮುಂದೆ ಇಡ್ತಾ ಇದ್ದೀವಿ. ಬೋರ್ವೆಲ್ ಸಿಕ್ಕಲ್ಲ, ನೀವು ಬಡತನ ರೇಖೆಯಿಂದ ಆಚೆ ಹಾಕ್ಬಿಟ್ಟವ್ರೆ. ನಿಮ್ಮನ್ನ ಶ್ರೀಮಂತರಿಂದ ಐಡೆಂಟಿಫೈ ಮಾಡಿಬಿಟ್ಟವ್ರೆ. ಯಾರು? ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾದಂಥ KH ಮುನಿಯಪ್ಪನವರು, ಹಿರಿಯರು, ಅವ್ರ ಮಗಳಾದಂಥವರೇ ಇಲ್ಲಿ ಶಾಸಕರಾಗಿರೋದು. ಈಗ ಶಾಸಕರಿಗೂ ತಂದೆಗೂ ಈ ವಿಷಯಗಳು ಗೊತ್ತೇ ಇರೋದಿಲ್ವಾ? ಎಲ್ಲವೂ ಗೊತ್ತು, ಆದರೆ ತೆಗೆದಿದ್ದಾರೆ. ಅದ್ರ ಜೊತೆಗೆ ಯಾವ ಸ್ಕೂಲು ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಎಲ್ಲರ ಮಕ್ಕಳು, ಈ 4,000 ಮನೆಯಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಇದ್ದಾರೋ ಇಲ್ಲೋ, ಮಕ್ಕಳಿದಾರೋ ಇಲ್ಲೋ, ಅವರಿಗೆ ನೀವು ಇದು ಯಾವುದು ಶಾಲಾ, ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಈ ಶಾಲೆಗಳಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಹಾಗಿದ್ದಾಗ ಮಕ್ಕಳ ಭವಿಷ್ಯ ಏನು? ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಿಮಗೆ ಯಾವುದೇ ಚಿಕಿತ್ಸೆ ಸಿಗೋದಿಲ್ಲ. ನಿಮ್ಗೆ ಹೋದ ತಕ್ಷಣ ಏನೇನು ಅಪಘಾತ ಆದಾಗ, ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ಆಸ್ಪತ್ರೆಗಳಿಗೆ ಹೋದರೆ ಅವ್ರೇನು ಕೇಳ್ತಾರೆ ಹೇಳಿ? BPL ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಮತ್ತು ನೀವು ಏನಾದರೂ ಬೇರೆ ಸರ್ಕಾರದ ಯೋಜನೆ ಪಡ್ಕೊಳ್ಳೋಕ್ಕೆ ನೀವು ಅರ್ಹರ ಅಂತೇಳಿ ಡಾಕ್ಯುಮೆಂಟ್ ಕೇಳ್ತಾರೆ. ಡಾಕ್ಯುಮೆಂಟ್ ಅದು ಯಾವುದೂ ಇಲ್ಲ ಅಂದಾಗ ನೀವು ತಕ್ಷಣ ದುಡ್ಡು ಕಟ್ಟಿ ಅಂತಾರೆ ಆಸ್ಪತ್ರೆಯಲ್ಲಿ. ಇಲ್ಲಾಂದರೆ ಆ ರೋಗಿನ ಮುಟ್ಟೋದೇ ಇಲ್ಲ, ಡಾಕ್ಟರ್ಗಳು ನರ್ಸ್ಗಳು ಮುಟ್ಟೋದೇ ಇಲ್ಲ. ಇಷ್ಟೇ ಅಲ್ಲ, ನೀವು ಯಾವುದೇ ನಿಗಮಗಳಲ್ಲಿ, ರಾಜ್ಯದಲ್ಲಿ 8 ನಿಗಮಗಳಿದೆ, ಗ್ಯಾರಂಟಿಗಳಂತ ರಾಜ್ಯದಲ್ಲಿ ಘೋಷಣೆ ಮಾಡಾದ ಮೇಲೆ ನಿಗಮಗಳಲ್ಲಿ ದುಡ್ಡೇ ಇಲ್ಲ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ 1 2 ಏನಾದರೂ ಕೊಡುವಂಥ ಪರಿಸ್ಥಿತಿಯಲ್ಲಿ ನೀವೇನಾದರೂ ಅರ್ಜಿ ಅವ್ರು ಕಾಲ್ಫರ್ ಮಾಡಿದಾಗ ಅಪ್ಲಿಕೇಶನ್ ಹಾಕೋಬೇಕಂತ ಹೇಳಿದ್ರೆ ಈ ದಾಖಲೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅಲೋ ಮಾಡೋದಿಲ್ಲ. ನೀವು ಆ ಸೌಲಭ್ಯದಿಂದ ವಂಚಿತರಾಗಿದ್ದೀರಿ. ಈ ರೇಷನ್ ಕಾರ್ಡ್ ತೆಗೆದಾಕಿರೋದ್ರಿಂದ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ 14,000 ಪೆನ್ಷನನ್ನು ತೆಗೆದುಬಿಟ್ರು. ನಾನು ಉದಾಹರಣೆಗೆ ಓದ್ತೀನಿ, ನಿಮಗೆ ಕಾಪಿ ಕೊಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಇದೆ, ತುಂಬ ಇದೆ. ಇದೇ ನಾನೆಲ್ಲೂ ಕದ್ಕೊಂಡು ಬಂದಿಲ್ಲ ಮತ್ತು ನಾನೇನು ಬರ್ಕೊಂಡು ಬಂದಿಲ್ಲ. ನಮ್ಮ ಕ್ಷೇತ್ರದ ಕೆಲವೊಂದು 2-3 ಅಡ್ರೆಸ್ಸನ್ನು ಓದ್ತೀನಿ. ಪೆನ್ಷನ್ ತೆಗೆದಿರೋದು 14,000 ಜನರಿಗೆ ಪೆನ್ಷನ್ ತೆಗೆದಾಕ್ಬಿಟ್ಟವು ನಮ್ಮ ಕ್ಷೇತ್ರದಲ್ಲಿ.
ಒಂದು 20,000 ಜನ ಕುಟುಂಬಗಳಿಗೆ 20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ ತೆಗೆದವ್ರೆ, 14,000 ಜನ ಪೆನ್ಷನ್ ತೆಗೆದಿದ್ದಾರೆ. 20-14 34,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಒಂದು ಅವ್ರು ಹೇಳ್ಕೊತಾರಲ್ಲ, ನಾವು ಜನಪ್ರಿಯ ಶಾಸಕರು, ಜನಪ್ರಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಡವರ ಪರವಾಗಿದ್ದೇವೆ, BJP ಏನೂ ಮಾಡಲಿಲ್ಲ, BJP ಅವ್ರ ವಿರುದ್ಧವಾಗಿದ್ದರು, ನಾವು ಅಧಿಕಾರಕ್ಕೆ ಬಂದು ಎಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ 14,000 ಜನರಿಗೆ ಪೆನ್ಷನ್ ತೆಗೆದಿದ್ದೀವಿ, 20,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದಿದ್ದೀವಿ. ಇದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಸೇರಿ ನಮ್ಮ ಕ್ಷೇತ್ರ ಜನ ಚಪ್ಪಾಳೆ ತಟ್ಟಬೇಕು, ಖುಷಿಯಿಂದ ಚಪ್ಪಾಳೆ ತಟ್ಟಬೇಕು. ಇಂಥ ಯೋಜನೆಗಳನ್ನು ಯಾರು ತರ್ತಾರೆ ಹೇಳ್ರಿ? ನಮ್ಮ ಕೈಲಂತೂ ಆಗಲಿಲ್ಲ, ನಾವು ಇದೆಲ್ಲ ತೆಗಿಯೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಇವ್ರದ್ದು ಅಷ್ಟು ದೊಡ್ಡ ಮನಸ್ಸು ಮಾಡಿ ತೆಗೆದವ್ರೆ, ಇವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ಲ. ನೋಡ್ರಿ, ಅಂಜಲಿ ವೈಪಾಪ್ ಷಣ್ಮುಗಂ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡು, ಇವರಿಗೆ 50,000 ರೂಪಾಯಿ ಆದಾಯ ಇದೆ. ಇದು ಮೆನ್ಷನ್ ಮಾಡಿದ್ದಾರಲ್ಲ. ಹಾಗೆಯೇ ದಯಾಳ್ ಮುತ್ತಯ್ಯ, ಸಣ್ಣ ಕುಮಾರಸ್ವಾಮಿ, ಇವರು ರಾಬಸ್ಟನ್ಪೇಟೆ ಹೋಬಳಿ ಓರಿಯೆಂಟಲ್ ಲೈನ್. ಆಮೇಲೆ ವನಿತಾ ವೈಪಾಪ್ ತ್ಯಾಗರಾಜ್, ಅಂದರೆ ನೀವಲ್ಲ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡ್. ಈ ರೀತಿ ನಾನು ಓದ್ತಾ ಹೋದರೆ 14,000 ಜನರದ್ದು ಓದಬೇಕಾಗುತ್ತೆ. ನಿಮಗೆ ನೋಡ್ರಿ, ಎಲ್ಲವೂ ಇದೆ, ವಿಲೇಜ್ ಕಡೆನೇ ಇದೆ, ನೋಡ್ರಿ, ಎಲ್ಲವೂ ನೋಡ್ರಿ. ನಾನು ಹೈಲೈಟ್ ಮಾಡಿದ್ದೀನಿ, ನೀವು ಅದನ್ನು ಜೂಮ್ ಮಾಡಿ ತಗೊಂಡ್ರೆ ಯಾವ ವಾರ್ಡು ಎಲ್ಲಿದ್ದಾರೆ ಮತ್ತು ಯಾರಿಗೆ ಪೆನ್ಷನ್ ತೆಗೆದಿದ್ದಾರೆ ಅನ್ನುವಂಥ ಪೂರ್ಣ ಮಾಹಿತಿ ಇದೆ. ಆಮೇಲೆ ಅವ್ರಿಗೆ ವಾರ್ಷಿಕ ಆದಾಯದ ಪತ್ರ ಎಷ್ಟಿತ್ತು ಅಂತ ಇಲ್ಲೂ ಕೂಡ ಇದೆ. ಇದು ಸರ್ಕಾರದ ಅಧಿಕಾರಿಗಳೇ ಬರೆದಿರ್ತಕ್ಕಂಥದ್ದು, ನಾವಲ್ಲ. ಇಷ್ಟು ಅನ್ಯಾಯವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿದಾಗ BJP ಪಕ್ಷದಲ್ಲಿ ನಾವಿದ್ಕೊಂಡು ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಜನಪರವಾದಂಥ ಯೋಜನೆಗಳನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿದ್ದಾಗ, ಬಸವರಾಜ ಬೊಮ್ಮಾಯಿ ಸಾಹೇಬರಿದ್ದಾಗ, ಸದಾನಂದ ಗೌಡರಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ರಾಜಕೀಯವಾಗಿ ಏನೇ ಏಳು ಬೀಳುಗಳಿದ್ದರೂ ಕೂಡ ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಕೂಡ ಹಿಂದೆ ಹೋಗಲಿಲ್ಲ. ಅಷ್ಟೇ ಅಭಿವೃದ್ಧಿ ಮಾಡಿರೋದು ಕೂಡ ನಿಮಗೆಲ್ಲರೂ ಸಾಕ್ಷಿ ಸಮೇತ ನಮ್ಮ ಕ್ಷೇತ್ರದಲ್ಲಿ ಇದೆ. ಇವತ್ತು ಈ ರೀತಿ ಅಗಲ ದರೋಡೆ ಮಾಡ್ತಾ ಇದ್ದಾರೆ ಅಂತಂದರೆ, ಸುಮಾರು 35,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ಯೋಜನೆಯನ್ನು ನಮ್ಮ ಕ್ಷೇತ್ರದ ಜನರು ಕೇಳದೇ ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ, ಇನ್ನು 20 ತಿಂಗಳಲ್ಲಿ ಇನ್ನೇನು ಅನಾಹುತಗಳಾಗ್ಬೋದು ಈ ಕ್ಷೇತ್ರದಲ್ಲಿ ಅಂತೇಳಿ ಊಹೆ ಮಾಡ್ಕೊಳ್ಳಿ, ಒಂದು ಊಹೆ ಮಾಡ್ಕೊಳ್ಳಿ. ಇದು ನಾನು ಬರೆದಿರ್ತಕ್ಕಂಥ ದಾಖಲೆಗಳು ಏನಂದ್ರೆ ನೀವು ಕೇಳ್ಬೋದು, ಮಾಧ್ಯಮದವರು ಎಲ್ಲ ಸರ್ಕಾರದ ದಾಖಲೆಗಳಲ್ಲಿ ನಮೂದಾಗಿರ್ತಕ್ಕಂಥ 60 ಎಕರೆ ವಿಷಯ ಮಾತಾಡಿದೆ, 22 ದಿವಸ ಆಯಿತು. 22 ದಿವಸ ಆದರೂ ಕೂಡ ಬೇರೆ ಎಲ್ಲ ವಿಷಯ ಎಲ್ಲ ನಿಮ್ಮ ಮುಂದೆನೇ ಮಾತಾಡ್ತಾರೆ ಶಾಸಕರು. ಆ ವಿಷಯದ ಬಗ್ಗೆ ತುಟಿ ಬಿಚ್ಚಲ್ಲ, ಉತ್ತರನೇ ಇಲ್ಲ. ಅವ್ರು ಯಾರ ಕೈಲ್ಲ ಪಾಪ ಬರ್ಕೊಟ್ಬಿಟ್ಟವ್ರೆ ಪ್ರಬಂಧ ಬರೆದಂಗೆ. ಈ ಪ್ರಬಂಧ ಬರೆದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಮೇಲ್ಗಡೆ ಕ್ಯಾಪ್ಷನ್ಗೂ ಕೆಳಗಡೆ ಕನ್ಕ್ಲೂಡ್ ಪದ ಕರೆಕ್ಟಾಗಿ ಬರೆದ್ರೆ ಸಾಕು, ಮಿಕ್ಕಿದ ಏನಿದ್ರು ಕೂಡ ಮಾರ್ಕ್ಸ್ ಕೊಟ್ಬಿಡ್ತಾರೆ ಮಾಸ್ಟ್ರು. ಭಾರತಕ್ಕೆ ಗಜನಿ ಮೊಹಮ್ಮದ್ ಎಷ್ಟು ಬಾರಿ ದಂಡಯಾತ್ರೆ ಬಂದರೆ ಅಂದರೆ 17 ಬಾರಿ ಬಂದರು ಅಂತ ಹೇಳಿದ್ರೆ ಸಾಕು. ಮಿಕ್ಕಿದ ಎಲ್ಲಿ ಬಂದರು, ಯಾವಾಗ ಬಂದರು, ಏನಾನ ಬರ್ಕೊಳ್ರಿ. KGF ಬೆಂಗಳೂರು ಬಂದರು, ಬೆಂಗಳೂರಿಗಿಂದ ಬಂಗಾರಪೇಟೆ, ಕೋಲಾರ ಬಂದರು ಅಂತ ಬರ್ಕೊಂಡ್ರು ಮಾರ್ಕ್ಸ್ ಕೊಟ್ಬಿಡ್ತಾಯಿದ್ರು. ಅಂದರೆ ಅದೇ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದ್ರಿ. ಎಂಥ ದುರಂತ ಇದೆ. ಶಾಸಕರಾಗಿರ್ತಕ್ಕಂಥವ್ರು ಸ್ವತಃ ಶಾಸಕರ ಆಡಳಿತ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನಾಗಿ ಬರೆದುಬಿಟ್ಟಾರೆ ಸಂವಿಧಾನದಲ್ಲಿ. ಆದರೆ ಶಾಸಕರಾಗೋದೊಬ್ಬರು, ಆಡಳಿತ ಮಾಡೋದೊಬ್ಬರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು.
ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ ಅವಮಾನ ನಿಮಗೆ ಇನ್ನೂ ಬೇಕಾ? ಇನ್ನು ನಾನು ಎಷ್ಟು ಸರಿ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡಬೇಕು, ನೀವು ಓಟ್ ಹಾಕಿದವರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮಗೆ ಬಂದಿದೆ. ನಿಮ್ಮ ನಂಬದವ್ರಿಗೆ, ನಿಮ್ಮ ಊರಲ್ಲಿರೋರಿಗೆ, ಓಟ್ ಹಾಕಿದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನು ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರುಗೋಕ್ಕಾಗೋದಿಲ್ಲ, ಮತ್ತು ರಾಜಕೀಯವಾಗಿ ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಯಸ್ಸಾದವ್ರಿಗೆ ಪೆನ್ಷನ್ 14,000 ಜನ. ತಿಂಗಳಾದರೆ ಏನಾದರೂ ಮಾತ್ರೆ ತಗೊಳಕ್ಕೋ, ಏನಾದರೂ ಅವ್ರೇನೋ ಊಟ ಏನೋ ಅವ್ರು ಬಯಸಿದ್ದು ಅದನ್ನು ಪಡ್ಕೊಳ್ಳೋಕ್ಕೆ ನಮಗೊಂದಷ್ಟು ಹಣ ಬರುತ್ತೆ, ಸರ್ಕಾರ ತನ್ನ ಮನೆ ಕೊಡ್ತದೆ ಅಂತೇಳಿ ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನು ನೋಡಿ 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 ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. ತಿಂಗಳಾದರೆ ನನಗೆ ಈ ಪೆನ್ಷನ್ ಬರುತ್ತೆ, ನಾನೇನಾದರೂ ಮಾಡ್ಬೋದು, ನನ್ನ ಮೊಮ್ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ನನ್ನ ಮೊಮ್ಮಗನಿಗೆ ಏನಾದರೂ ಒಂದು ತಿಂಡಿ ತಗೊಳ್ಬೋದು ಅಂಥೇಳಿ ಆಸೆ ಪಟ್ಟಂಥ ಆ ಇಳಿ ವಯಸ್ಸಿನ ಜೀವ ಕಾಯ್ತಾ ಇರ್ತದೆ. ಆ ಜೀವದ ಕೈಲಿ ಹೋಗ್ತಕ್ಕಂಥ ಹಣನ ನೀವು ಕದ್ದು ನಿಮ್ಮ ಜೋಬಿಗೆ ಹಾಕ್ಕೊಂತ ಇದ್ದೀರಲ್ಲ, ಸರಿನಾ? ಇದು ನ್ಯಾಯನ ಇದು? ಅದಕ್ಕೇನ ನಿಮ್ಮನ್ನು ಗೆಲ್ಲಿಸಿದ್ದು? 3 ವರ್ಷ ಸುಮ್ಮನೆ ಇದ್ದೀವಿ ನಾವು. ಗೆದ್ದಂಥ ಶಾಸಕರು ಯಾರೇ ಇರಲಿ, ಸೋಲು ಗೆಲುವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಅಸೂಯೆ ದ್ವೇಷ ಪಟ್ಕೊಂಡು ರಾಜಕಾರಣ ಮಾಡಲೂಬಾರದು. ಜನರ ತೀರ್ಪಿಗೆ ತಲೆಬಾಗಬೇಕು. ಜನರ ತೀರ್ಪು ಕೊಟ್ಟಂಥ ಈ ಕ್ಷೇತ್ರದ ಶಾಸಕರ ನಿಲುವೇನು, ಅವರ ಪ್ರತಿಕ್ರಿಯೆಗಳೇನು, ಈ 14 ಜನರ ಆ ವಯಸ್ಸಾದಂಥ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಓಟ್ ಹಾಕಿ ಮೋಸ ಮಾಡಿದ್ವಿ ನಾವು, ಮೋಸ ಆಗಿದ್ವಿ ನಾವು ಅನ್ಯಾಯ ಮಾಡ್ಕೊಂಡ್ವಿ. ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿಲ್ಲ. ಗ್ಯಾರಂಟಿಗಳೆಲ್ಲ ಕೊಡ್ತಾರೆ ಅಂತೇಳಿ ನಮ್ಗೆ ಆಸೆ ಇಡಿಸ್ಬಿಟ್ರು. ಅದಕ್ಕಾಗಿ ಕಾಂಗ್ರೆಸ್ ಓಟ್ ಹಾಕಿದ್ವಿ ಅಂತೇಳಿ. ಜಾತಿ ಧರ್ಮ ಕುಲ ಇವ್ಯಾವ ನೋಡಿಲ್ಲ. ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. 14,000 ಜನ. ನಾನು ಅವರೆಲ್ಲರೂ ಪರವಾಗಿ ಮಾತಾಡ್ತಾ ಇದ್ದೀನಿ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಂದೇನು ತಪ್ಪಿದೆ ಹೇಳು? ನಾನೇನಂತ ತಪ್ಪು ಮಾಡಿಬಿಟ್ಟಿದ್ದೆ ಈ ಕ್ಷೇತ್ರದಲ್ಲಿ. ನಾನು ಜನರಿಗೆ ನಾನು ವಿನಂತಿ ಮಾಡ್ತೀನಿ, ಕಳಕಳಿಯಿಂದ ಕೈ ಮುಗಿದು ಕೇಳ್ತೀನಿ. ಕಣ್ಣು ಮುಂದೆ ಇಂಥ ನಿಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ಟರಲ್ಲ, ನಾನು ಕೆಲಸಗಳ ಹತ್ರ ಖುದ್ದಾಗಿ ನಿಂತು ಎಲ್ಲ ಸಮಯವನ್ನು ಈ ಕ್ಷೇತ್ರದ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ನಲ್ಲ, ನನ್ನನ್ನು ಯೋಚನೆ ಮಾಡಿ. ನಾನೇನು ಮೋಸ ಮಾಡಿದ್ದೀನಿ? ಯಾರ ಹತ್ರನೇ ನಾನು ಅವ್ರಿಗೆ ಮೋಸ ಮಾಡಿ ಜಮೀನುಗಳಾಗಲಿ ಮತ್ತೊಂದಾಗಲಿ ಹಾಕ್ಕೊಂಡಿದ್ದೀನಿ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡಿದೆ, ಶ್ರೀನಿವಾಸಪುರದಲ್ಲಿರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ, ಒಂದೇ ಕುಟುಂಬದವ್ರಿಗೆ ಮತ್ತು ಅವರ ಅಕ್ಕಪಕ್ಕ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ. ನೀವು ಕೇಳಬಾರ್ದ? ಹೋಗ್ಲಿ ಬೇಡ, ನಿಮ್ಮ ಕೂಡ ಹುಟ್ಟಿದವ್ರಿಗೆ ನಿಮ್ಮ ಸಂಬಂಧಿಕರಿಗಾನ ಮಾಡಿದ್ರಾ? ನಾನು MLA ಆಗಿದ್ದಕ್ಕೆ ಹೋಗ್ಲಿ, ನಾನೊಂದು ಅಷ್ಟು 60 ಎಕರೆ ನಮ್ಮವ್ರಿಗೆ ಮಾಡಿದ್ದೀನಿ ಅಂತೇಳಿ ನಿಮ್ಗಾದ್ರೂ ಸಮಾಧಾನ ಇರ್ತೈತೆ? ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ರಲ್ಲ, ನಮ್ಮವ್ರು ನಮ್ಮ ಸಂಬಂಧಿಕರು MLA ಆಗಿದ್ದಕ್ಕೆ ನಾನು 2 ಎಕರೆ ಜಮೀನು ಕೊಟ್ಟಿದ್ದಾರೆ, 4 ಎಕರೆ ಜಮೀನು ಕೊಟ್ಟವ್ರೆ ಅಂತೇಳಿ ನಿಮ್ಮನ್ನು ಆ ಕುಟುಂಬದವರು ನೀವು ಇರೋವರೆಗೂ ತಿಳ್ಕೊತಾ ಇದ್ರು. ಯಾರಿಗೆ ಮಾಡಿದ್ದೀರಿ ನೀವು? ನಿಮ್ಮ ಪರವಾಗಿ ಸೀಲ್ ಇದೆಯಲ್ಲ, ಒತ್ತ ಸೀಲು ಅವ್ರ ಪರವಾಗಿ ಮಾಡಿದ್ದೀರಿ 60 ಎಕರೆ ಜಮೀನು. ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕ್ಬೋದು ನೀವು, ಸೀಲ್ ಒತ್ತದ್ದು ಅವರು. ಆವಾಗ ಅಧಿಕೃತ ಆದೇಶ ಅದು. ಈ ಕ್ಷೇತ್ರದ ಜನ ಅದನ್ನು ಭಾಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊತಾರಪ್ಪ. ಭಾಳ ಖುಷಿಯಿಂದ ನಗ್ನಗ್ತಾ, ಆಹಾ ನಮ್ಮವರು, ನಮ್ಮ ಲೀಡ್ರು, ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ಅಂದ್ಕೊಂಡಿದ್ರಿ. ಬಟ್ ಈಗ ನಿಧಾನಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದು ನಮ್ಮ ಕಣ್ಣು ಕಾಣ್ತಾ ಇದೆ. ನಾನು ನಮ್ಮ 14,000 ಜನ ಪೆನ್ಷನ್ದಾರರಿಗೆ ವಂಚನೆ ಆಗಿರ್ತಕ್ಕಂಥ ಆ ತಾಯಂದರಿಗೆ, ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಆ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮುಖಂಡರಿಗೆ ಮತ್ತು ಈ 14,000 ರೇಷನ್ ಕಾರ್ಡು ತೆಗೆದಾಕಿದ್ದಾರಲ್ಲ, ಇವರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಮ ಪರವಾಗಿದ್ದು ಕೆಲಸ ಮಾಡ್ತೀನಿ. BJP ನಿಮ್ಮ ಪರವಾಗಿರ್ತದೆ. ನಿಮ್ಮ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನು ಕಿತ್ಕೊಂಡಿದೆ. ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ. ನಿಮಗೆ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದ್ದಾರೆ.
ನಿಮ್ಮ ಪರ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ, ನೀವು ಬನ್ನಿ ನಮ್ಮ ಜೊತೆ ಹೋರಾಟಕ್ಕೆ ಅಂತೇಳಿ ಭಾಳ ನಮ್ರತೆ ಅಂತ ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದಕ್ಕೆ BJP ಅಂತ ಲೇಪ ಕಟ್ಟಕ್ಕೆ ಹೋಗಬೇಡಿ. ಇದರಲ್ಲಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ಪಾರ್ಟಿಯವರೇ ಅಲ್ಲ, ನಮ್ಮ ಕ್ಷೇತ್ರದ ಜನ, ನಿರ್ಗತಿಕರು, ಬಡವರು, ನೊಂದಂಥವರು, ಕಷ್ಟದಲ್ಲಿರ್ತಕ್ಕಂಥವ್ರು, ಇದನ್ನೇ ನಂಬಿ ಬದುಕ್ತಕ್ಕಂಥವ್ರು ಇದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರ. ಈ ಕ್ಷೇತ್ರದ ಶಾಸಕರು ಯಾವತ್ತಾದರೂ ಇದರ ಬಗ್ಗೆ ಸದನದಲ್ಲಿ ಮಾತಾಡಿದಾರಾ? ನಾನು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಇಡೀ ರಾಜ್ಯದಲ್ಲಿ ಅದು ಎಷ್ಟು ಲಕ್ಷ ಜನರಿಗೆ ಬಾಯಿಗೆ ಮಣ್ಣು ಹಾಕಿದ್ದೀರೋ ಗೊತ್ತಿಲ್ಲ, ಎಷ್ಟು ಜನ ಬಾಯಿಗೆ ಮಣ್ಣು ಹಾಕಿದ್ದೀರೋ ಗೊತ್ತಿಲ್ಲ ನೀವು. ಯಾಕೆ? ಗ್ಯಾರಂಟಿ ಕೊಟ್ಟಿದ್ರಲ್ಲ ನೀವು. ಗ್ಯಾರಂಟಿನ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ರಾಜ್ಯದ ಜನ ನಿಮ್ಮ ಹತ್ರ ಬಂದು ಓಟ್ಗೋಸ್ಕರ, ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ 5 ಗ್ಯಾರಂಟಿಗಳನ್ನು ಕೊಟ್ಟು ಓಟನ್ನು ತೆಗೆದುಕೊಂಡ್ರಿ. ಅದರ ರೇಷನ್ ಕಾರ್ಡ್, ಪೆನ್ಷನ್ನು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಇದು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಮೊದಲಿನಿಂದ ನಡ್ಕೊಂಬಂದು ಕೊಡ್ತಾ ಇರ್ತಕ್ಕಂಥ ಪದ್ಧತಿಯನ್ನು ಇವತ್ತು ನಿಲ್ಲಿಸಿ ಕಿತ್ಕೊಂಡ್ಬಿಟ್ರಲ್ಲ ನೀವು. ಇನ್ನೇನು ಮಾಡ್ತೀರಿ? ಪೆನ್ಷನ್ ಕದ್ದು ಇನ್ನೇನಕ್ಕೆ ನೀವು ಅದನ್ನು ಇನ್ನೇನು ಬಳಸ್ತೀರಿ? ಹಣನ ಹೇಳಿ. ಈ ಹಣ ಇನ್ನೆಲ್ಲಿ ತಗೊಂಡಾಗ ಹಾಕ್ತೀರಿ? ಎಷ್ಟು ಕೋಟಿ ಆಗ್ಬಿಟ್ಟಾಯ್ತು ಇದಕ್ಕೆ? ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ನಾನು ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ತಾಲೂಕು ಸೇರಿಕೊಂಡು ನೀವು ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಕ್ಕನ್ನು ನೀವು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಯೋಕ್ಕೂ ಕೂಡ ಇವರು ಬಿಡೋದಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದುಬಿಟ್ಬಿಡ್ತಾರೆ. ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಹೋದರೆ ಸಂಜೆ ಬರ್ತೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತೀರಾ, ಗೊತ್ತಾಗಲ್ಲ. ತಿಂಗಳಾದರೆ ರೇಷನ್ ಡಿಪೋ ಹತ್ರ ಹೋದ್ರೆ ನಿಮ್ಮ ಕಾರ್ಡ್ ಎತ್ಕೊಂಡು ಹೋದರೆ ಅಲ್ಲಿ ಕ್ಯಾನ್ಸಲ್ ಅಂತ ಬರೆದಿರ್ತಾರೆ. ಆವಾಗ ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಮನೆಗೆ ಊಟ ಯಾರು ತಂದಾಕ್ತಾರೆ? ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕಾಲಕ್ಕೆ ನಿಮಗೆ ತಿಂಗಳು ಸರಿಯಾಗಿ ಅಕ್ಕಿ ಕೊಡಲಿ ಅಂತೇಳಿ ಅಲ್ಲಿಂದ ಸರಬರಾಜು ಮಾಡಿದ್ರೆ, ಉಗ್ರಾಣಗಳಿಗೆ ಕಳಿಸಿ ನಿಮಗೆ ಅಲ್ಲಿ ಸ್ಟಾಕ್ ಮಾಡಿದ್ರೆ, ನೀವು ಅದನ್ನು ಡೈವರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಕಿತ್ಕೊಳ್ತಾ ಇದ್ದೀರಿ? 5 ಗ್ಯಾರಂಟಿಗಳನ್ನು ಕೊಟ್ಟು ಇದು ನಿಂಬಾಗಲಲ್ಲಿ ಹಿಂಗೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನ ಬದುಕೋದು ಹೇಗೆ? ಯಾರನ್ನ ಕೇಳಬೇಕು? ಈ ಕ್ಷೇತ್ರದ ಶಾಸಕರು ಏನು ಮಾಡ್ತೀರಿ? ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಹಸೀಲ್ದಾರ್ ತಮಿಳು ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅಮ್ಮ ನಾನೆಲ್ಲ ಹೋಗ್ಲಿ ಲ್ಯಾಂಗ್ವೇಜ್ ತಮಿಳೇನೋ ಹಂಗಾಗಿ ಮಾತಾಡಿರ್ಬೋದು ಅಂದ್ಕೊಂಬಿಟ್ಟೆ ನಾನು. ತಹಸೀಲ್ದಾರ್ ಈಗ ನಾವೆಲ್ಲ ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಂತ ನಾವೆಲ್ಲ ಭಾಷೆಯಲ್ಲಿ ಮಾತಾಡಬೇಕಾಗತ್ತೆ ಸಂದರ್ಭಗಳಿಗೆ ಅನುಸಾರವಾಗಿ. ಆದರೆ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡನೇ. ಅದೇ ತಾಲೂಕು ದಂಡಾಧಿಕಾರಿಗಳು ಭಾಷೆಯನ್ನೇ ಮೀರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ದುರಂತ ನಮ್ಮ ಕ್ಷೇತ್ರಕ್ಕೆ. ಇದು ನಮಗೂ ಅವ್ರಿಗಿರೋ ವ್ಯತ್ಯಾಸ. ಇದನ್ನು ಅವ್ರು ಮಾಡಿಲ್ಲ ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಇದು ತಪ್ಪಲ್ವಾ? ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದ್ರೆ, ನೀವೆಲ್ಲರೂ ಕೂಡ 14,000 ಜನ ಮತ್ತು 4,000 ಜನ ಇವರೆಲ್ಲರೂ ಒಗ್ಗಟ್ಟಾಗಿ ಕ್ಷೇತ್ರದ ಜನರ ಬದುಕು ಚೆನ್ನಾಗಿರಬೇಕು, ಮತ್ತು ಪೆನ್ಷನ್ ಅವ್ರಿಗೆ ಬರಬೇಕು, ಮತ್ತು ರೇಷನ್ ಕಾರ್ಡ್ ಅವ್ರಿಗೆ ಸಿಕ್ಕಬೇಕು ಅಂತೇಳಿ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹಕರಿಸಿ. ಈ ಕ್ಷೇತ್ರದ ಶಾಸಕರ ನಡೆ ಏನು ಅನ್ನೋದನ್ನು ನಾವು ಸಾರ್ವಜನಿಕವಾಗಿ ಖಂಡಿಸಬೇಕು. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇಷ್ಟು ವಿಷಯಗಳನ್ನು ನಾವು ಮಾತಾಡ್ತೀವಿ.